ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಇತ್ತೀಚೆಗೆ ಸ್ಲೀಪರ್ ಬಸ್ಗಳು ಅಂತ ಹೇಳಿದ್ರೆ ಸಾಕು, ಪ್ರಯಾಣಿಕರು ಬೆಚ್ಚಿ ಬೀಳ್ತಿದ್ದಾರೆ. ಮೇಲಿಂದ ಮೇಲೆ ಅಪಘಾತಗಳು ಆಗ್ತಾನೆ ಇದೆ. ರಾಜ್ಯ ಹಾಗೂ ಹೊರ ರಾಜ್ಯಗಳಲ್ಲಿ ಸಾಲು ಸಾಲು ಬಸ್ ದುರಂತಗಳು ಸಂಭವಿಸ್ತಾ ಇದೆ. ಅಮಾಯಕ ಜೀವಗಳು ಸಜೀವವಾಗಿ ದಹನ ಆಗ್ತಾ ಇದೆ. ಆಘಾತಕಾರಿ ವಿಚಾರ ಅಂತ ಹೇಳಿದ್ರೆ ಕಳೆದ 6 ತಿಂಗಳಲ್ಲೇ ಸ್ಲೀಪರ್ ಬಸ್ ಅಪಘಾತದಲ್ಲಿ 145 ಮಂದಿ ಬಲಿಯಾಗಿದ್ದಾರೆ. ಇದರಿಂದ ಎಚ್ಚೆತ್ತಿರುವಂತಹ ಕೇಂದ್ರ ಸರ್ಕಾರ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಸ್ಲೀಪರ್ ಬಸ್ಗಳ ಸುರಕ್ಷತೆಗೆ ಹೊಸ ಗೈಡ್ಲೈನ್ಸ್ ಅನ್ನ ಜಾರಿ ಮಾಡಿದೆ. ಅಷ್ಟಕ್ಕೂ ಏನದು ಹೊಸ ರೂಲ್ಸ್ ಅಂತೀರಾ? ಈ ವಿಡಿಯೋ ನೋಡಿ. ಇನ್ಮುಂದೆ ಸ್ಲೀಪರ್ ಬಸ್ಗಳಿಗೂ ನ್ಯೂ ರೂಲ್ಸ್. ಈವರೆಗೂ 145 ಬಲಿ, ಸರ್ಕಾರ ಅಲರ್ಟ್. ಇತ್ತೀಚೆಗೆ ಸ್ಲೀಪರ್ ಬಸ್ಗಳ ದುರಂತಗಳು ಹೆಚ್ಚಾಗ್ತಾ ಇದೆ. ಅಮಾಯಕ ಜೀವಗಳು ಬಲಿಯಾಗ್ತಾ ಇದೆ. ಹೀಗಾಗಿ ಎಚ್ಚೆತ್ತಿರುವಂತಹ ಕೇಂದ್ರ ಸರ್ಕಾರ ಸ್ಲೀಪರ್ ಬಸ್ಗಳಿಗೆ ನ್ಯೂ ರೂಲ್ಸ್ ಅನ್ನ ಜಾರಿ ಮಾಡಿದೆ. ಹೌದು, ಸ್ಲೀಪರ್ ಬಸ್ಗಳಲ್ಲಿ ಪ್ರಯಾಣ ಮಾಡುವವರಿಗೆ ಇಲ್ಲೊಂದು ಸಿಹಿ ಸುದ್ದಿ ಇದೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾದ ನಿತಿನ್ ಗಡ್ಕರಿ ಅವರು ಬಸ್ ಅಪಘಾತಗಳು, ವಿಶೇಷವಾಗಿ ಬೆಂಕಿ ಘಟನೆಗಳನ್ನ ತಡೆಗಟ್ಟುವುದಕ್ಕೆ ಕಠಿಣ ಕ್ರಮವನ್ನ ಜಾರಿಗೆ ತರುವುದಕ್ಕೆ ಮುಂದಾಗಿದೆ. ಕಳೆದ 6 ತಿಂಗಳಿನಲ್ಲಿ ಈ ಸ್ಲೀಪರ್ ಬಸ್ಗಳ ಅಪಘಾತದಲ್ಲಿ ಸುಮಾರು 145 ಮಂದಿ ಬಲಿಯಾಗಿದ್ದಾರೆ. ಇದರಿಂದ ಎಚ್ಚೆತ್ತಿರುವಂತಹ ಕೇಂದ್ರ ಸರ್ಕಾರ ಹೊಸ ನಿಯಮವನ್ನ ಜಾರಿಗೆ ತಂದಿದೆ. होता है और उसके बाजू में प्लास्टिक का हथौड़ा होता है. अगर बस में आग लग गई, अभी एक घटना हुई तो पूरे कांच तोड़ दिया और सब लोग बाहर आ गए. उसमें ऊपर में भी एक गेट होता है, 5-6 जगह से बाहर निकल सकते हैं. तो अभी अब स्लीपर कोच में हमने वो भी चिंता की है ताकि इसके बाद किसी की मृत्यु ना हो. तो एक्रीडिटेशन ऑफ बस फैसिलिटीज टू बी डन बाय सेंट्रल गवर्नमेंट, ये हमारे हाथ में लिया है ताकि हम अब इसके बारे में कोई कॉम्प्रोमाइज नहीं करेंगे. Existing buses to be retrofitted with fire detection system, emergency exit with hammers, emergency lighting. ड्राइवर अगर उसको नींद आती है तो हमारे बस में भी हमने प्रोविजन की है कि तुरंत अलार्म होगा, ड्राउजीनेस इंडिकेटर्स, वो तुरंत उसको अलर्ट करेंगे. ಮಾನ್ಯತೆ ಪಡೆದ ಕಂಪನಿಗಳಷ್ಟೇ ಸ್ಲೀಪರ್ ಬಸ್ ತಯಾರಿ ಹೊಣೆ. ಇನ್ಮುಂದೆ ಯಾರು ಬೇಕಾದರೂ ಸ್ಲೀಪರ್ ಬಸ್ಗಳನ್ನ ತಯಾರಿಸುವುದಕ್ಕೆ ಸಾಧ್ಯ ಇಲ್ಲ. ಪ್ರತಿಷ್ಠಿತ ಆಟೋಮೊಬೈಲ್ಸ್ ಕಂಪನಿಗಳು ಅಥವಾ ಸರ್ಕಾರದಿಂದ ಅನುಮೋದಿತ ಕಾರ್ಖಾನೆಗಳು ಮಾತ್ರ ಸ್ಲೀಪರ್ ಬಸ್ಗಳನ್ನ ತಯಾರು ಮಾಡಬೇಕು. ಸುರಕ್ಷತೆಯ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಅಂತ ಹೇಳಿ ಗಡ್ಕರಿ ಅವರು ಖಡಕ್ ಆಗಿ ಆದೇಶ ಹೊರಡಿಸಿದ್ದಾರೆ. ಕಳೆದ 6 ತಿಂಗಳಿನಲ್ಲಿ ಸ್ಲೀಪರ್ ಬಸ್ಗಳಲ್ಲಿ ನಡೆದ ಬೆಂಕಿ ಅಪಘಾತದಲ್ಲಿ ಸುಮಾರು 145 ಜನರು ಸಾವನ್ನಪ್ಪಿದ್ದಾರೆ. ಈ ಘಟನೆಗಳ ತನಿಖೆಯ ನಂತರ ಸರ್ಕಾರ ಕಠಿಣ ಕ್ರಮವನ್ನ ಕೈಗೊಂಡಿದೆ. ಹೊಸ ಬಸ್ಗಳಿಗೆ ಮಾತ್ರವಲ್ಲ, ರಸ್ತೆಯಲ್ಲಿರುವಂತಹ ಹಳೆಯ ಸ್ಲೀಪರ್ ಬಸ್ಗಳಿಗೂ ಕೂಡ ಹೊಸ ಸುರಕ್ಷಿತ ನಿಯಮಗಳು ಅನ್ವಯ ಆಗುತ್ತೆ. ಬೆಂಕಿ ಪತ್ತೆ ವ್ಯವಸ್ಥೆ, ತುರ್ತು ಗೇಟ್ಗೆ ಸುತ್ತಿಗೆ, ರಾತ್ರಿ ಸಮಯಕ್ಕೆ ವಿಶೇಷ ದೀಪಗಳು ಮತ್ತು ಚಾಲಕನಿಗೆ ನಿದ್ರೆ ಸೂಚಕ ವ್ಯವಸ್ಥೆಯನ್ನ ಅಳವಡಿಸಬೇಕು. ಸುರಕ್ಷಿತ ನಿಯಮಗಳ ಜೊತೆಗೆ ಗಡ್ಕರಿ ಅವರು ಮತ್ತೊಂದು ಪ್ರಮುಖ ಸಾಧನೆಯನ್ನ ಘೋಷಣೆ ಮಾಡಿದ್ದಾರೆ. ಭಾರತ ಈಗ ಕೃಷಿ ತ್ಯಾಜ್ಯದಿಂದ ಬಯೋಬಿಟುಮೆನ್ ಉತ್ಪಾದಕ ವಿಶ್ವದ ಮೊದಲ ದೇಶವಾಗಿರುವಂತದ್ದು ಭಾರತ. ಇದು ರಸ್ತೆ ನಿರ್ಮಾಣಕ್ಕೆ ಬಳಸಲಾಗುವಂತಹ ಡಾಂಬರು. ಈ ಒಂದು ಹೊಸ ತಂತ್ರಜ್ಞಾನದಿಂದ ಮಾಲಿನ್ಯ ಕೂಡ ಕಡಿಮೆ ಆಗುತ್ತೆ ಮತ್ತು ರೈತರಿಗೆ ಇದರಿಂದ ಹೆಚ್ಚು ಆದಾಯ ಬರುತ್ತೆ. ನಿತಿನ್ ಗಡ್ಕರಿ ಅವರು ಹೇಳುವ ಪ್ರಕಾರವಾಗಿ ಕೇವಲ 15% ಬಯೋಬಿಟುಮೆನ್ ಬಳಸಿದರೂ ಕೂಡ ವಿದೇಶದಿಂದ ತೈಲ ಆಮದಿಗೆ ಖರ್ಚಾಗುವಂತಹ ಸುಮಾರು 4,500 ಕೋಟಿಗಳಷ್ಟು ಉಳಿತಾಯ ಆಗುತ್ತೆ. ಇದು ಭಾರತ ಸ್ವಾವಲಂಬನೆಯನ್ನಾಗಿ ಮಾಡುವಲ್ಲಿ ದೊಡ್ಡ ಹೆಜ್ಜೆಯಾಗಿದೆ. ಕೃಷಿ ತ್ಯಾಜ್ಯವನ್ನ ಬಳಸಿಕೊಂಡು ರಸ್ತೆಗಳನ್ನ ನಿರ್ಮಿಸುವಂತದ್ದು ಪರಿಸರ ಸ್ನೇಹಿ ಮತ್ತು ಆರ್ಥಿಕವಾಗಿ ಲಾಭದಾಯಕ. ಸ್ಲೀಪರ್ ಬಸ್ ಸುರಕ್ಷತೆಯ ನಿಯಮಗಳು ಪ್ರಯಾಣಿಕರಿಗೆ ಸಮಾಧಾನವನ್ನ ತರ್ತಾ ಇದೆ. ರಾತ್ರಿ ಪ್ರಯಾಣದಲ್ಲಿ ಬೆಂಕಿ ಅಪಘಾತಗಳು ಆಗಾಗ ನಡೀತಾ ಇತ್ತು. ಈಗ ಹೊಸ ನಿಯಮಗಳಿಂದ ಪ್ರಯಾಣ ಸುರಕ್ಷಿತವಾಗಿರುತ್ತೆ. ಹಳೆಯ ಬಸ್ಗಳನ್ನ ಸುಧಾರಿಸುವಂತದ್ದು ಮತ್ತು ಹೊಸ ಬಸ್ಗಳ ಗುಣಮಟ್ಟವನ್ನ ಖಾತರಿಪಡಿಸುವಂತದ್ದು ಸರ್ಕಾರದ ಉದ್ದೇಶವಾಗಿದೆ. ಗಡ್ಕರಿ ಅವರ ಈ ಒಂದು ಕ್ರಮಗಳು ರಸ್ತೆ ಸಾರಿಗೆಯಲ್ಲಿ ಸುರಕ್ಷತೆ ಮತ್ತು ಸ್ವಾವಲಂಬನೆಯನ್ನ ಹೆಚ್ಚಿಸ್ತಾ ಇದೆ. ಬಯೋಬಿಟುಮೆನ್ ಯೋಜನೆಯು ರೈತರಿಗೆ ಹಾಗೆ ಪರಿಸರಕ್ಕೆ ಲಾಭದಾಯಕ ಆಗಿದೆ. ಈ 2 ಘೋಷಣೆಗಳು ದೇಶದ ಅಭಿವೃದ್ಧಿಗೆ ಮುಖ್ಯವಾಗಿದೆ. ಸ್ಲೀಪರ್ ಬಸ್ಗಳಲ್ಲಿ ಪ್ರಯಾಣಿಸುವವರು ಈ ನಿಯಮಗಳಿಂದ ಸುರಕ್ಷಿತರಾಗಿರ್ತಾರೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.